ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ರೆಡಿ ಮಾಡೋದ್ರಲ್ಲಿ ಬಿಜಿಯಾಗಿದೆ. ಆದರೂ ಕೂಡ ಕೆಲವೊಂದು ಅಪ್ಡೇಟ್ಗಳನ್ನು ನಿಮಗೆ ಹೇಳಲೇಬೇಕಂತಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ಈಗಾಗಲೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ನಿಮಗೆಲ್ಲ ಗೊತ್ತಿರಬೇಕು, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಕೆಲವೊಮ್ಮೆ ಸರ್ವರ್ ವರ್ಕ್ ಆಗ್ತಾ ಇಲ್ಲ, ಅದಕ್ಕೆ ನೀವು ಬಹಳ ಟೆನ್ಷನ್ ಮಾಡ್ಕೋಬೇಡಿ. ಆರಾಮಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಿ. ಮತ್ತು ನೀಟ್ ವಿದ್ಯಾರ್ಥಿಗಳು ನಾಳೆ ಎಕ್ಸಾಮ್ ಇದ್ದು ಎಕ್ಸಾಮ್ಗೆ ಓದಿ ನಂತರ ಕೂಡ ಆಪ್ಷನ್ ಎಂಟ್ರಿಯನ್ನು ಆರಾಮಾಗಿ ಮಾಡಬಹುದು. ಈಗ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಗಮನಿಸಿ, ನೋಡಿ, ಈ ಆಪ್ಷನ್ ಎಂಟ್ರಿ ಟೈಮ್ ಟೇಬಲ್ ಅನ್ನು ಬಿಟ್ಟಿದ್ದಾರೆ. ನೀವು ಯಾವ ತಾರೀಕಿನವರೆಗೆ ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ನೋಡಿ, ಅಪ್ ಟು 10 AM ಆನ್ 30/6/2026 ಅಂದರೆ 30ನೇ ತಾರೀಕು 10 ಗಂಟೆಯವರೆಗೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬಹುದು. ಆದರೆ ಅಲ್ಲಿವರೆಗೆ ಕಾಯಬೇಡಿ, ತೀರಾ ಅರ್ಜೆಂಟು ಮಾಡಬೇಡಿ. ನೀಟಾಗಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡಿಕೊಂಡು ಮೊದಲೇ ಒಂದು ಕಚ್ಚಾ ವರ್ಕ್ ಮಾಡಿಕೊಂಡು ಒಂದು ಪೇಪರ್ ತಗೊಂಡು ಯಾವ ಕಾಲೇಜು ಕೋರ್ಸು ಅದನ್ನೆಲ್ಲ ನೀಟಾಗಿ ಮಾಡ್ಕೊಳ್ಳಿ. ಯಾರು ನನ್ನ ಕಡೆಯಿಂದ ಆಪ್ಷನ್ ಎಂಟ್ರಿ ಲಿಸ್ಟ್ ತೆಗೆದುಕೊಂಡಿದ್ದೀರಾ ಅವರು ಲಿಸ್ಟ್ ಪ್ರಕಾರ ಹಾಕೊಳ್ಳಿ. ನಿಮ್ಗೆ ಬೇಕಂದ್ರೆ ಅಲ್ಪ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಆದಷ್ಟು ಅದೇ ರೀತಿ ಒಂದು ಪ್ರಯಾರಿಟಿ ಆರ್ಡರ್ನ ಮೇಂಟೈನ್ ಮಾಡಿ. ಈಗ 20ನೇ ತಾರೀಕು ನೋಡಿ, ಆಪ್ಷನ್ ಎಂಟ್ರಿ ಫ್ರಮ್ 26/2026 11:30 AM ಆನ್ವರ್ಡ್ಸ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಎಂಟರ್ ದ ಆಪ್ಷನ್ಸ್ ಇನ್ ದ ಆರ್ಡರ್ ಆಫ್ ಪ್ರಿಫರೆನ್ಸ್. ನೋಡಿ, 26/6/2026 ಬೆಳಗ್ಗೆ 11:30 ನಂತರ ಆಪ್ಷನ್ ಎಂಟ್ರಿ ಅರ್ಹ ಅಭ್ಯರ್ಥಿಗಳು ಆದ್ಯತಾ ಕ್ರಮದಲ್ಲಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಬಹುದು. ನೋಡಿ, ಇವತ್ತಿನಿಂದ ನೀವು 30ನೇ ತಾರೀಕಿನವರೆಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸಮಯ ಇದೆ. ಇನ್ನು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರ್ತದೆ? ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ವುಡ್ ಬಿ ಪಬ್ಲಿಷ್ಡ್ ಆಫ್ಟರ್ 4 days ಫ್ರಮ್ ದ ಲಾಸ್ಟ್ ಡೇಟ್ ಫಿಕ್ಸ್ ಟು ಎಂಟರ್ ದ ಆಪ್ಷನ್ಸ್. ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವುದಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದ 4 ದಿನಗಳ ನಂತರ ಅಣಕು ಸೀಟು ಹಂಚಿಕೆ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ 6ನೇ ತಾರೀಕು ಅಂತ ಕೊಟ್ಟಿದ್ದಾರೆ. 6ನೇ ತಾರೀಕು 6/7/2026 ಅಂದರೆ ಜುಲೈ 6 ಆಫ್ಟರ್ 11 AM ನಿಮ್ಮ ಒಂದು ಮಾಕ್ ರಿಸಲ್ಟ್ ಬರ್ತದೆ. ಮಾಕ್ ರಿಸಲ್ಟ್ ಅಂದ್ರೆ ಏನು? ಅಲ್ಲಿ ಯಾರು ಅಲ್ಲಿ ಹೋಗಿ ಆ ಒಂದು ಸೀಟಿಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಬರೋದಿಲ್ಲ. ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ, ಈ ವರ್ಷ ಪ್ರೀ ರೌಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಪ್ರೀ ರೌಂಡ್ ಅಂತ ಈ ವರ್ಷ ಹೊಸದಾಗಿ ಮಾಡ್ತೀವಿ ಅಂತ ಹೇಳಿದ್ರು. ನೀವು ಅಲ್ಲಿ ಅಡ್ಮಿಷನ್ ಆಗ್ಬೋದು ಅಲಾಟೆಡ್ ಇದಕ್ಕೆ ಅಂತ ಹೇಳಿದ್ರು. ಆದರೆ ಇದನ್ನ ಈಗ ಕ್ಯಾನ್ಸಲ್ ಮಾಡಿದ್ದಾರೆ. ನೋಡಿ, ಬಹಳಷ್ಟು ಪ್ರೀ ರೌಂಡ್ ಬಗ್ಗೆ ಹೇಳಿದ್ರು, ಆದರೆ ಈಗಾಗಲೇ ಲೇಟ್ ಆಗಿದೆ. ಅದಕ್ಕೆ ವರ್ಷದಂತೆ ನಾವು ಫಸ್ಟ್ ರೌಂಡ್ ಅನ್ನೇ ಮಾಡ್ತೀವಿ ಅಂತ ಪ್ರೀ ರೌಂಡ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಎಲ್ಲರೂ ತಿಳ್ಕೋಬೇಕು, ನೋ ಪ್ರೀ ರೌಂಡ್. ಈಗ ಮೊದಲಿಗೆ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅನ್ನು ಮಾಡ್ತಾರೆ. ಅಲ್ಲಿ ಏನು ಅದು ಅಡ್ಮಿಷನ್ ಆಗ್ಲಿಕ್ಕೆ ಬರೋದಿಲ್ಲ. ಇದಾಗಲೇ ನಿಮ್ಮ ತಿಳುವಳಿಕೆಗೆ. ಯಾರಿಗಾದ್ರೂ ಮಾಕ್ ರಿಸಲ್ಟ್ ನಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ಅದಕ್ಕೆ ಟೆನ್ಷನ್ ಮಾಡ್ಕೋಬೇಡಿ. ಮತ್ತೆ ನಿಮಗೆ ಏನ್ ಮಾಡ್ಲಿಕ್ಕೆ ಆಪ್ಷನ್ ಎಂಟ್ರಿ ಆಡ್ ಮಾಡಲಿಕ್ಕೆ ಅಣಕು ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ನಂತರ ಇಚ್ಛೆ ಆಯ್ಕೆಗಳನ್ನು ಸೇರಿಸಲು, ಅಳಿಸಲು, ಬದಲಾಯಿಸಲು, ಮಾರ್ಪಡಿಸಲು 3 ದಿನಗಳ ಕಾಲಾವಕಾಶ ನೀಡಲಾಗುವುದು. ನೋಡಿ, 6ನೇ ತಾರೀಕಿನಿಂದ 9ನೇ ತಾರೀಕಿನವರೆಗೆ 2 ಗಂಟೆಯಿಂದ 10 ಗಂಟೆ ಕೊಟ್ಟಿದ್ದಾರೆ. 6ನೇ ತಾರೀಕಿಂದ 9ನೇ ತಾರೀಕಿನವರೆಗೆ ನಿಮಗೆ ಮತ್ತೆ ನಿಮ್ಮ ಒಂದು ಆಪ್ಷನ್ಗಳನ್ನ ಹೊಸದಾಗಿ ಆಡ್ ಮಾಡಲಿಕ್ಕೆ ಅಥವಾ ಇದ್ದದ್ದನ್ನ ಅಲ್ಟರ್ ಮಾಡಲಿಕ್ಕೆ, ಮೇಲೆ ತೆಳಗೆ ಮಾಡಲಿಕ್ಕೆ, ಅಥವಾ ನಿಮ್ಗೆ ಯಾವ್ದಾದ್ರು ಬೇಡ ಆಗಿತ್ತಂದ್ರೆ ಅದನ್ನ ಡಿಲೀಟ್ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ಅವಕಾಶ ಇರುತ್ತೆ. ನೀವು ಈ 3 ದಿವಸಗಳನ್ನು ಅತ್ಯಂತ ಸದುಪಯೋಗ ಪಡಿಸಿಕೊಂಡು ಏನಾದರೂ ತಪ್ಪು ಮಾಡಿದ್ರೆ ನೀವು ಸರಿಯಾಗಿ ಮಾಡಬೇಕು. ನಿಮ್ಗೆ ಏನಾದರೂ ಒಂದು ವೇಳೆ ಸೀಟ್ ಅಲಾಟ್ ಆಗಿರಲಿಲ್ಲ ಅಂದ್ರೆ ಸರಿಯಾಗಿ ವಿಚಾರ ಮಾಡಿ ನಿಮ್ಮ ಒಂದು ರ್ಯಾಂಕಿಗೆ ಹೊಂದುವಂತಹ ಇದನ್ನ ನೀವು ಹಾಕಬೇಕು. ಸರಿಯಾಗಿ ಸ್ಟಡಿ ಮಾಡಿ. ಆಫ್ಟರ್ 3 days ಆಫ್ ದ ಅಬೋವ್ ಆಕ್ಟಿವಿಟಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ವುಡ್ ಬಿ ಪಬ್ಲಿಷ್ಡ್. ಈ ಮೇಲಿನ ಪ್ರಕ್ರಿಯೆ ಮುಕ್ತಾಯವಾದ 3 ದಿನಗಳ ನಂತರ ಮೊದಲನೇ ಸೀಟು ಹಂಚಿಕೆ ಫಲಿತಾಂಶವನ್ನು ಪ್ರಕಟಿಸಲಾಗುವುದು. ನೋಡಿ, ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಪಬ್ಲಿಕೇಶನ್ ಆನ್ 15/7/2026 ಆಫ್ಟರ್ 11 AM ಅಂದ್ರೆ ಜುಲೈ 15ಕ್ಕೆ ನಿಮ್ಮ ಒಂದು ಫಸ್ಟ್ ರೌಂಡ್ ರಿಸಲ್ಟ್ ಬರ್ತದೆ. ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗ ಜುಲೈ 15ಕ್ಕೆ ಬರುತ್ತೆ. ನೋಡಿ, ಎಷ್ಟೊಂದು 25 ದಿನಗಳ ಕಾಲಾವಕಾಶ ಇದಕ್ಕೆ ಬೇಕಾಗ್ತದೆ. ನಿಮಗೆ ಈಗ ಏನು ಅರ್ಜೆಂಟ್ ಮಾಡಬೇಡಿ. ತೀರಾ ನಿಮಗೆ 30ನೇ ತಾರೀಕಿನವರೆಗೆ ಸಮಯ ಇದೆ. ಸರಿಯಾಗಿ ನೋಡಿ ಆಪ್ಷನ್ ಎಂಟ್ರಿ ಮಾಡಿ. ತೀರಾ 30ನೇ ತಾರೀಕೆ ಮಾಡ್ತೀನಿ ಅಂತ ಕೂತ್ಕೋಬೇಡಿ. ಸರಿಯಾಗಿ ನೋಡಿಕೊಂಡು ಲಾಗಿನ್ ಆಗಿ ಅದನ್ನ ಒಂದು ಯಾವ ರೀತಿ ಮಾಡಬೇಕು ಅನ್ನೋದನ್ನು KEA ವಿಕಸನ ಅನ್ನುವಂಥ ಯೂಟ್ಯೂಬ್ ಚಾನಲ್, KEA ವಿಕಸನ ಯೂಟ್ಯೂಬ್ ಚಾನಲ್ನಲ್ಲಿ ನೀಟಾಗಿ ತೋರಿಸಿದ್ದಾರೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು ಅಂತ. ಅದನ್ನ ನೋಡಿಕೊಂಡು ಕೂಡ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಮಾಡಬಹುದು. ಮತ್ತೆ ಯಾವುದಾದ್ರೂ ಅಪ್ಡೇಟ್ ಇದ್ರೆ ಭೇಟಿ ಆಗ್ತೀನಿ. ನಿಮ್ಗೆ ಯಾರಿಗಾದ್ರೂ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಲಿಸ್ಟ್ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ನೀವು ನನ್ನ ಒಂದು ನಂಬರ್ಗೆ ಫೋನ್ ಮಾಡಿ ಮೊದಲೇ ನನಗೆ ಮಾಡ್ಲಿಕ್ಕೆ ಆಗುತ್ತೆ ಇಲ್ಲೋ ಅಂತ ತಿಳ್ಕೊಂಡು ನೀವು ಪೇ ಮಾಡಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನು ಮಾಡಿಸ್ಕೋಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ.